ನಮಸ್ಕಾರ. ಫ್ರೀಡಮ್ ಟಿವಿಯ ಫ್ರೀಡಮ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಕಾವ್ಯ ಹೆಗ್ಡೆ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸುಬ್ಬಯ್ಯ ಅವರಿದ್ದಾರೆ. ಸೊ ಅವರು ಮಾನಸಿಕ ತಜ್ಞರು ಹಾಗೂ ಯೋಗ ಎಕ್ಸ್ಪರ್ಟ್ ಇವರು. ಸೊ ಇವ್ರ ಹತ್ರ ಒಂದಿಷ್ಟು ಮಾತುಗಳನ್ನ ಆಡೋಣ. ಯಾಕಂತಂದ್ರೆ ದೇವ್ರು ಕೊಟ್ಟಿರುವಂತಹ ದೇಹದಲ್ಲಿ ನಾವೇ ಕಾಯಿಲೆ ಕಸಾಲುಗಳನ್ನ ವೆಲ್ಕಮ್ ಅಂತ ಹೇಳ್ಕೊಂಡು ವೆಲ್ಕಮ್ ಮಾಡ್ಕೊಂಡಿದೀವಿ. ಸೊ ಅದನ್ನ ಹೇಗೆ ನಿವಾರಣೆ ಮಾಡ್ಕೋಬೇಕು, ಹಾಗೆ ಒಂದಿಷ್ಟು ತೊಂದರೆಗಳು ಇರ್ತವೆ, ಆ ತೊಂದರೆಗಳಿಗೆ ಹೇಗೆ ಸೊಲ್ಯೂಷನ್ ಅನ್ನ ನಾವೇ ಹುಡುಕೋಬೇಕು ಅನ್ನೋದ್ರ ಬಗ್ಗೆ. ಯಾಕಂತಂದ್ರೆ ಈ ಒಂದು ಆಧುನಿಕ ಯುಗದಲ್ಲಿ ಗ್ಯಾಸ್ಟ್ರಿಕ್ ಆದ್ರೂ ಟ್ಯಾಬ್ಲೆಟ್, ಜ್ವರ ಬಂದ್ರು ಟ್ಯಾಬ್ಲೆಟ್. ಹಿಂದಿನ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ. ಹಿಂದಿನ ಕಾಲದವ್ರು ಹೇಗಿರ್ತಿದ್ರು, ಗಟ್ಟಿಯಾಗಿರ್ತಿದ್ರು, ಹಾಗೆ ಒಂದು 2 ಮುದ್ದೆ ತಿನ್ಕೊಂಡು ಆರಾಮಾಗಿ ಜೀವನ ಮಾಡ್ತಿದ್ರು. ಈಗಿನ ಕಾಲದವರು ಈಗ 24-25 ವರ್ಷಕ್ಕೆ ಸೊಂಟ ನೋವು, ಬೆನ್ನೋವು, ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಡಾಕ್ಟರ್ ಹತ್ರ ಇದೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಕೇಳಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಓಕೆ ಸರ್, ನಾನು ಆಗ್ಲೇ ಹೇಳ್ತಾ ಇದ್ದೆ ಅಂತಂದ್ರೆ ದೇವ್ರು ಕೊಟ್ಟಿರೋಂತಹ ಒಳ್ಳೆ ದೇಹ ಆಯ್ತಾ, ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬಹುದು ನಾವು. ಸೊ ನಾವೇ ವೆಲ್ಕಮ್ ಮಾಡ್ಕೊಳ್ತಾ ಇದೀವಿ ಸರ್ ಕಾಯಿಲೆ ಕಸಾಲೆಗಳನ್ನೆಲ್ಲ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ಆಧುನಿಕ ಜಗತ್ತು ಈ ತರ ಆಗ್ಬಿಟ್ಟಿದೆ ಹೇಗೆ? ಆಧುನಿಕ ಜಗತ್ತಲ್ಲ, ಮುಂಚೆ ಇರೋ, ಆದರೆ ನಮ್ಮವರು ಅದನ್ನು ತಡೆಯೋಷ್ಟು ಸೆಲ್ಫ್ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿರುವಂಥದ್ದು. ಆ ರೋಗ ನಿರೋಧಕ ಶಕ್ತಿ ಇದ್ದಾಗ ಯಾವುದೇ ರೀತಿಯಲ್ಲಿ ಕಾಯಿಲೆಗಳು ನಮ್ಮ ಹತ್ರಕ್ಕೆ ಸೇರ್ತಾ ಇರಲಿಲ್ಲ. ಈಗೇನಾಗೋಗಿದೆ, ಈಗ ತಾವೇ ಹೇಳಿದ್ರ, ನಾವು ಬೇಕಾದಷ್ಟು ಜನ ಆಹ್ವಾನ ಮಾಡ್ತಾ ಇದ್ದೀವಿ ಅಂತೇಳಿ. ಆಹ್ವಾನ ಅಂತ ಹೇಳಿದ್ದಾಗ ಏನರ್ಥ, ನಮಗೂ ಬೇಡದಿರೋವನ್ನ ನಾವು ತಗೊಳ್ತಾ ಇದ್ದೀವಿ. ಅದಕ್ಕೆ ಕಾರಣ ಬಂದು ಕೆಮಿಕಲ್ಸು, ಮತ್ತೊಂದು ಮಗದೊಂದು ಅಲ್ಲ, ನಮ್ಮಲ್ಲಿರುವಂಥ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಮಾನಸಿಕ ಅಸಮತೋಲನ. ಅತ್ಯಂತ ಮುಖ್ಯವಾದ್ದೇನು ಅಂತ ಹೇಳಿದರೆ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಈ ದೇಹದಲ್ಲಿರುವಂಥ ಪ್ರತಿಯೊಂದು ಅವಯವನೂ ಒಂದು ವಿಶೇಷವಾಗಿದೆ. ನಾನು BHMS ಹೋಮಿಯೋಪತಿ ಡಾಕ್ಟ್ರು, ಡಿಪ್ಲೊಮಾ ಯೋಗ, PG ಡಿಪ್ಲೊಮಾ ಸೈಕಾಲಜಿ. ಅದರ ಜೊತೆಯಲ್ಲಿ ಏನಂತ ಹೇಳಿದ್ರೆ, ಗತ 30 ವರ್ಷದಿಂದ ಔಷಧಿ ರಹಿತವಾಗಿ ಆನಂದವಾಗಿರೋದು ಹೇಗೆ, ಆನಂದವಾಗಿದ್ದಾಗ ಏನಾಗುತ್ತೆ, ಫೀಲ್ ಹ್ಯಾಪಿ ಕೆಮಿಕಲ್ಸ್ ನಮ್ಮ ಶರೀರದಲ್ಲಿ ಏನಕ್ಕೆ ಬೇಕಾಗಿದೆ, ಇದರಿಂದ ಏನೇನು ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ದಾಗ, ಪ್ರತಿಯೊಂದು ಶರೀರದಲ್ಲಿ ಇಲ್ದಿರೋದೇನಿಲ್ಲ, ಇರೋವೇ ಇಲ್ಲ. ಆದರೆ ಏನು ಮಾಡ್ತಾ ಇದ್ದೀವಿ, ಅದಕ್ಕೆ ತಗೊಂಡೋಗಿ ಲೇಬಲ್ಸ್ ಹಾಕ್ತಾ ಇದ್ದೀವಿ. ಆ ರೋಗ, ಈ ರೋಗ, ಹಂಗೆ ರೋಗ, ಹಿಂಗೆ ರೋಗ. ಪ್ರತಿ ಕಾರ್ನರ್ಗೂ ಮುಂಚೆ ಇಷ್ಟೊಂದು ಹಾಸ್ಪಿಟಲ್ಗಳಿರಲಿಲ್ಲ. ನಮ್ಮ BMID ಸಾಹೇಬರು ಇವರು ಇರ್ಬೋದು, ಪ್ರತಿಯೊಬ್ಬರೂ ಈಗ ಬೇಕಾದಷ್ಟು ಜನ ಔಷಧಿ ರಹಿತವಾಗಿ ಅಂತ ಹೇಳ್ತಾರೆ. ಕ್ವಾಲಿಫೈಡ್ ಡಾಕ್ಟರ್ಸ್ ಇಲ್ಲ, ಎಲ್ಲರೂ ಯಾವುದೋ ಮೆಡಿಸಿನ್ಗೆ ಸಂಬಂಧ ಇಲ್ದಿರೋ ರೀತಿಯಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡೋರೇ ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮೂರ್ಖತನ, ನಮ್ಮ ದಡ್ತನ. ಯಾರೋ ಆ ರಾಜು, ಈ ರಾಜು, ನಾನು ಹಂಗೆ ಹಿಂಗೆ ಅಂತ ಹೇಳಿದ ತಕ್ಷಣ ಹೋಗ್ತಾರೆ. ಅದಕ್ಕೆ ನೀವು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಕಾಯಿಲೆ ಯಾಕೆ ಬರ್ತಾ ಇದೆ, ನೀವು ಟ್ರೀಟ್ಮೆಂಟ್ 90% ಟ್ರೀಟ್ಮೆಂಟ್ ಬೇಕಾಗಿಲ್ಲ. ನೀವು ಆ ಕಾಯಿಲೆಗಳನ್ನ, ಆ ಪದಗಳನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಉದಾಹರಣೆಗೆ ಅಲರ್ಜಿ ಹೇಗೆ ವಾಸಿ ಆಗುತ್ತೆ? ನಾನು ಹೇಳೋದು ಒಂದೇ ಒಂದು, ಅಲರ್ಜಿನ ನಮ್ಮ ಶರೀರದೊಳಗಡೆ ಯಾಕೆ ನೀವು ತಗೊಳ್ತಾ ಇದ್ದೀರ? ಅಲರ್ಜಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಫಸ್ಟ್ ಬಂದು ನೀವು ಅದು ಬರುತ್ತೆ ಅನ್ನೋ ಭಯದಿಂದ, ನಿಮ್ಮ ಭಯನೇ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಭಯ ಬಿಟ್ಬಿಡಿ, ಏನಾಗುತ್ತೆ? ಇಫ್ ನಾಟ್ ವೈ, ಇಫ್ ಆದರೆ ಅದು ಆಗಿಲ್ಲ ಅಂದರೆ ಏನಾಗುತ್ತೆ? ಏನಾಗಿದ್ರೆ ನಿಮ್ಗೆ ಸುಲಭ ಆಗುತ್ತೆ, ನಿಮ್ಮ ಜೀವನ ನಡೆಸೋದಕ್ಕೆ ನಿಮ್ಗೆ ಏನೇನು ಬೇಕಾಗಿದೆ. ಇಂಥವನ್ನ ಅರ್ಥ ಮಾಡ್ಕೊಂಡಿದ್ದಾಗ ಪ್ರತಿಯೊಂದು ಕಾಯಿಲೆಗೂ ಅದರದ್ದೇ ಆದ ನೈಜವಾಗಿ ವಾಸಿ ಮಾಡಿಕೊಂಡೋ ಗುಣ ನಮ್ಮ ಶರೀರಕ್ಕಿದೆ. ಆದರೆ ನಾವು ಈ ಅಲರ್ಜಿನ ಏನು ಮಾಡ್ತಾ ಇದ್ದೀವಿ, ಡಸ್ಟ್ನಿಂದ, ಹೊಗೆ, ಧೂಳು ಎಲ್ಲ ಎಲ್ಲಿಂದ ಬರ್ತಾ ಇದೆ? ನಮ್ಮ ವಾಹನಗಳ ಪರಿಸರಗಳು, ನಮ್ಮ ಒಂದು ಪರಿಸರಗಳಿಂದನೇ ಬರ್ತಾ ಇದೆ. ಆ ಪರಿಸರಗಳಿಂದ ನೀವು ದೂರ ಆಗೋದಕ್ಕಾಗೋದಿಲ್ಲ. ಆದರೆ ನಾವಾಗಿ ಜೀವನ ಮಾಡೋದು ಹೇಗೆ? ಪರಿಸರಗಳ ಜೊತೆಯಲ್ಲೇ ಇರಬೇಕು, ಜೀವನ ಮಾಡಬೇಕು ಅಂತ ಹೇಳಿದ್ದಾಗ, ನಿಮ್ಮಲ್ಲಿರುವಂಥ ರೋಗ ನಿರೋಧಕ ಶಕ್ತಿ, ಆಹಾರ, ನಿಮ್ಮ ಯೋಚನೆಗಳು, ನಿಮ್ಮದೇ ಆದ ನಿದ್ರೆ, ಪ್ರತಿಯೊಂದು ನಿಮ್ಮದೇ ಆದ ವಿಧಾನದಲ್ಲಿದ್ದಾಗ ಯಾವುದೇ ರೀತಿಯಲ್ಲಿ
ರೋಗಗಳು ಇರೋದಿಲ್ಲ ಅಂತ ಹೇಳಿ ಧೈರ್ಯವಾಗಿ ಹೇಳ್ತೀನಿ. ಓಕೆ, ನೀವು ಹೇಳಿದ್ರಿ ಅಲರ್ಜಿ ಹೇಗ್ ಬರುತ್ತೆ ಅಂತಂದ್ರೆ ಅಲರ್ಜಿ ಇದೆ ಅಥವಾ ಬರುತ್ತೆ ಅನ್ನುವಂತಹ ಭಯದಲ್ಲೇ ಆಲ್ಮೋಸ್ಟ್ ಆಲ್ ಅಲರ್ಜಿಗಳು ಒಂದಿಷ್ಟು ರೋಗಗಳು ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಈ ಜಗತ್ತಿನಲ್ಲಿ ಸರ್ವೆಗಳ ಪ್ರಕಾರ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ತುಂಬಾನೇ ರೋಗಗಳು ಬರೋದು ಜಾಸ್ತಿ. PCOD ಇಂದ ಹಿಡಿದು ತುಂಬಾ ರೋಗಗಳಿಗೆ ತುತ್ತಾಗಿರ್ತಾರೆ. ಸೊ ಹೆಣ್ಮಕ್ಳು ಹೇಗ್ ಪ್ರೊಟೆಕ್ಟ್ ಮಾಡ್ಕೋಬೇಕು? ಹೆಣ್ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ತಾವು ಹೇಳಿದ್ರಮ್ಮ. ಆದರೆ ಹೆಣ್ಮಕ್ಳು ಗಂಡು ಮಕ್ಕಳು ಆ ವ್ಯತ್ಯಾಸ ಎಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಯೋಚನಾ ಪದ್ಧತಿನಲ್ಲಿ ನಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಒತ್ತಡ ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಕಳಲ್ಲಿ. ಮುಂಚೆ ರೀತಿಯಲ್ಲಿ ಒಂದು ಮನೆಯಲ್ಲಿದ್ದು ಮನೆ ಕೆಲಸ ನೋಡೋರು ತುಂಬ ಕಡಿಮೆ ಆದರು. ಈಗೇನು ಆಫೀಸ್ಗೆ ಬರಬೇಕು, ಆಫೀಸ್ ಕೆಲಸ ಮಾಡಬೇಕು, ಆಫೀಸ್ ಆದಮೇಲೆ ಮನೆಗೆ ಹೋಗಬೇಕು, ಮನೆ ಕೆಲಸ ಮಾಡಬೇಕು, ಜೊತೆಯಲ್ಲಿ ನಿಮ್ಮದೇ ಆದ ವೈಯಕ್ತಿಕ ಕಾರಣಗಳು ಅಂದರೆ ತಂದೆ ತಾಯಿ ನಿಮಗೂ ಇರ್ತಾರೆ. ನಿಮ್ಮ ಮ್ಯಾರೇಜ್ ಆಗಿರುವಂತಹ ಹೆಣ್ಮಕ್ಕಳಲ್ಲಿ ಇನ್ನಷ್ಟು ಒತ್ತಡಗಳು ಜಾಸ್ತಿ ಆಗ್ತಾಯಿದೆ. ಅದರಿಂದನೇ ಈಗ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ನಾನು ಈ ಮಧ್ಯದಲ್ಲಿ ಒಬ್ಬ ಪೇಷಂಟು, ಆಕೆ ಹೆಸರು ಬೇಡ, ಆಕೆಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಆಸೆ. ಯಾರು ದುಡ್ಡು ಕೊಡ್ತಾರೆ? ನಿಮ್ಮ ಅಪ್ಪ ಕೊಡ್ತಾನೆ. ಆಕೆ ದುಡಿತಾ ಇದ್ದಾಳೆ. ನನ್ನ ಆ ಕಾನ್ವರ್ಜೇಷನ್ ಕೇಳಿಸ್ಕೊಂಡು ನಾನು ಬೇಡ ಮಾಡ, ದಯವಿಟ್ಟು ಟ್ರೀಟ್ಮೆಂಟು ಬೇಕಾದ್ರೆ ನಾನು ಫ್ರೀ ಕೊಡ್ತೀನಿ, ಆದರೆ ನಿಮ್ಮ ಮನೆಯಲ್ಲಿ ಬೆಂಕಿ ಇಡೋಕೆ ನನಗೂ ಅಸಾಧ್ಯ ಅಂತ ಹೇಳಿದೆ. ಹೌದಾ ಸರ್ ಡಾಕ್ಟ್ರೇ, ನಮಗೂ ಏನಾಗುತ್ತೆ, ನಾನೀಗ ಟ್ರೀಟ್ಮೆಂಟ್ ತಗೋಬೇಕು ಅಂತ ನನಗಿಷ್ಟ ಇದೆ. ನಮ್ಮ ಯಜಮಾನ್ರು ಟ್ರೀಟ್ಮೆಂಟ್ ತಗೋಬೇಡ, ಏನು ಬೇಕಾಗಿಲ್ಲ. ಯಾವ ವಿಚಾರಕ್ಕೆ? ಜಸ್ಟ್ ಟ್ರೀಟ್ಮೆಂಟ್, ಥೈರಾಯ್ಡಿಸಮ್ ಇದೆ ಆಕೆಗೆ. ಆ ಥೈರಾಯ್ಡಿಸಮ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ನನ್ನ ಕನ್ಸಲ್ಟ್ ಮಾಡಿದ್ರು. ಕರ್ಕೊಂಬಂದ ಮೇಲೆ ಟ್ರೀಟ್ಮೆಂಟ್ ಅಂತ ಹೇಳಿದ ತಕ್ಷಣ ಎಷ್ಟು ದಿನ ತಗೋಬೇಕು? ಒಂದು 3 ತಿಂಗಳಿಂದ 6 ತಿಂಗಳ ಒಳಗಡೆ ವಾಸಿ ಆಗುತ್ತೆ. ಬಾಟಲ್ ಆಲ್ರೆಡಿ ಒಂದು 2 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಆ ಟ್ರೀಟ್ಮೆಂಟ್ ಔಷಧಿ ರಹಿತವಾಗಿರೋದಕ್ಕೆ ಒಂದು 2ರಿಂದ 3 ತಿಂಗಳಾಗುತ್ತೆ ಅಂತ ಹೇಳಿದ ತಕ್ಷಣ ಬೇಕಾಗಿಲ್ಲ. ಹಂಗಲ್ರಿ, ನಾನು ಫ್ರೀನೇ ಕೊಡ್ತೀನಿ, ಆಕೆ ನೋಡಿದ್ದಾಗ ನನಗೆ ಅರ್ಥ ಆಗಿದೆ ಅಂತ ಹೇಳಿದಾಗ ಅವ್ರಿಗೂ ಇನ್ನಷ್ಟು ಫೈರ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಅವನ್ನ ಮಾನಸಿಕ ಹಿಂಸೆ ಕೊಡ್ತಾ ಇರೋದೇ ಆ ಕಾಯಿಲೆಗೆ ಕಾರಣ. ಆ ರೀತಿಯಲ್ಲಿ ಹೊಂದಾಣಿಕೆ ಇಲ್ದಿರೋವಾಗ ಬೇಕಾದಷ್ಟು ಜನ ಹೆಣ್ಮಕ್ಕಳಲ್ಲಿ ನಾನು ಈ ರೀತಿ ನೋಡಿದ್ದೀನಿ. ಕೇಳ್ಕೊಂಡೋದೊಂದೇ ಒಂದು, ಫಸ್ಟು ಈಗೋಯಿಸಮ್ ಬಿಡ್ರಿ. ನಾನು ಅನ್ನೋದು ಹೆಣ್ಣಾಗಲಿ ಗಂಡಾಗಲಿ ಇದನ್ನು ವ್ಯತ್ಯಾಸನೇ ಇಲ್ಲ. ಆದರೆ ತಾವು ಹೇಳಿದ್ರೆ ಏನಂತೇಳಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಇದೇ ಕಾರಣ. ಒಂದು ನನಗೂ ಸುಲಭವಾಗಿ ಅರ್ಥ ಆಗಿರೋದು, ಬೇಕಾದಷ್ಟು ಜನ ಅನುಭವಿಸ್ತಾ ಇರೋದು, ಆಚೆ ಬಂದು ಹೇಳೋಕ್ಕಾಗ್ತಾ ಇಲ್ಲ. ಒಬ್ಬ ತಂದೆಯಾಗಿ ನಾವು ಹೇಳ್ಬೋದು, ಸುಲಭವಾಗಿ ಹೇಳ್ಬೋದು, ಯಾಕಂತ ಹೇಳಿದ್ರೆ ಈ ರೀತಿ ನಡ್ಕೋಬೇಡಿ ಅಂತೇಳಿ. ಆ ಸಂಸಾರದಲ್ಲಿ ಇದ್ದು ಅವರು ಅನುಭವಿಸೋ ನೋವನ್ನ ಬೇಕಾದಷ್ಟು ಜನ ಅದು ಆಚೆ ಬರೋಕ್ಕಾಗ್ತಾ ಇಲ್ಲ. ಓಕೆ ಸರ್, ವಿಚಾರ ಇಷ್ಟೇ. ನೀವೇ ಹೇಳ್ದ ಹಾಗೆ ಡಾಕ್ಟರ್ ಸುಬ್ಬಯ್ಯ ಅವರು ಯಾವುದ್ರಲ್ಲಿ ಸ್ಪೆಷಲಿಸ್ಟ್ ಅಂತ ಅಂದ್ರೆ ಔಷಧಿ ರಹಿತವಾಗಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಸ್ಪೆಷಲಿಸ್ಟ್. ಸೊ ನಿಮ್ಮ ಒಂದು ಸ್ಪೆಷಾಲಿಟಿ ಬಗ್ಗೆ ಜನಕ್ಕೆ ಏನ್ ಹೇಳ್ತೀರಾ? ನಮ್ಮ ಶರೀರದಲ್ಲಿ ಎಲ್ಲ ಔಷಧಿ ತಯಾರು ಮಾಡಿಕೊಂಡು ಅವಯವಗಳು ನಮ್ಮಲ್ಲಿದೆ. ಆ ಅವಯವಗಳನ್ನ ನಾವೇನು ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಆಗಿಲ್ಲ ಅಂದರೆ ಏನಾಗುತ್ತೆ? ಸತ್ತೋಗ್ತೀಯಾ? ಹೋಗಲಿ ಅನ್ನೋದು ನಾನು ಹೇಳಲ್ಲ, ಆದರೆ ನಿಜವಾಗ್ಲೂ ಸತ್ತೋಗಲ್ಲ. ಆ ಭಯ ಅನ್ನೋದು ಹುಟ್ಟಿಸ್ಕೊಂಡು ಇರ್ತೀವಲ್ಲ, ಆ ಭಯದಿಂದಾನೇ ಸಾಯ್ತಾ ಇದ್ದೀವಿ. ಬೇಡ, ನೀವು ಯಾವತ್ತು ಭಯ ಇಲ್ದಿರೋ ರೀತಿಯಲ್ಲಿ ನೀವಾಗಿ ಇರೋಕ್ಕಾಗುತ್ತೋ ಆವತ್ತು 199 ಭಾಗದಲ್ಲಿ ಕಾಯಿಲೆಗಳನ್ನ ದೂರ ಮಾಡ್ಕೋಬೋದು ಅಂತೇಳಿ ನನ್ನ ಒಂದು ಸರ್ವೆ ಪ್ರಕಾರ ಗತ 39 ವರ್ಷದಿಂದ ಆ್ಯಸ್ ಎ ಡಾಕ್ಟರ್ ಐ ಆಮ್ ಫೀಲಿಂಗ್ ಸಮ್ಟೈಮ್ಸ್ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ದಿ ಥಿಂಗ್ಸ್. ಹೇಗೆ ಅಂತ ಹೇಳ್ತೀರಾ, ನಮ್ಮಲ್ಲಿ ಇಷ್ಟೊಂದು ಅವಯವಗಳು ಇಟ್ಕೊಂಡು ಅವನ್ನ ಯಾಕೆ ಔಷಧಿ ಹಾಕಿ ಸಾಯಿಸ್ತಾ ಇದ್ದೀವಿ? ಯಾಕೆ ಮಾಡ್ಬೇಕು ಹೇಳ್ರಿ? ಅದು ಅನವಸರವಾಗಿ ಆ ಕೆಮಿಕಲ್ಸ್ ಹಾಕಿ ನಾವೇನು ಮಾಡ್ತಾ ಇದ್ದೀವಿ? ಕೊನೆ ಗಳಿಗೆಗಳಲ್ಲಿ ಅದಲ್ಲ ಇದಲ್ಲ ಏನಲ್ಲ, ಪ್ರತಿಯೊಂದನ್ನು ನಿಮ್ಮ ಆಸಕ್ತಿ ಇದೆ. ನಿಮ್ಮೊಳಗಡೆ ದೇವರು ಕೊಟ್ಟಿರೋ ಒಂದು ಅದ್ಭುತವಾದ ಶರೀರ ನಿರ್ಮಾಣ ಇದೆ. ನೀವು ಒಂದು ಕಾಯಿಲೆಗೆ ತಗೊಳ್ತೀರ, ಉದಾಹರಣೆಗೆ ಅಲರ್ಜಿಗೆ ಸಿಟ್ರಿಜಿನ್, ಅವಿಲ್, ಮಾಂಟಾಕ್ಸ್, ಇವು ಹೆಸರುಗಳು ಬೇಕಾದಷ್ಟು ಕಂಪ್ನಿಗಳು ಬೇಕಾದಷ್ಟು ಹೆಸರುಗಳಲ್ಲಿ ಮಾಡ್ತಾ ಇರೋದೇನು ಆ್ಯಂಟಿ ಹಿಸ್ಟಾಮಿನ್ಸ್. ಅದನ್ನು ನೀವು ತಗೊಂಡೋದ್ರಿಂದ ನಿಮ್ಗೇನಾಗ್ತಾ ಇದೆ, ತೂಗುಡಿಗೆ ಬರ್ತಾ ಇದೆ, ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಆಕ್ಸಿಜನ್ ಲೆವೆಲ್ ಸರಿ ಇಲ್ಲ ಆಗಿರೋದ್ರಿಂದ
ನಿಮ್ಮ ರೆಸ್ಪಿರೇಟರಿ ಆರ್ಗನ್ಸ್, ಲಂಗ್ಸ್, ಉಸಿರಾಡೋ ಚೀಲಗಳು ಹಾಳಾಗ್ತಾ ಇದೆ. ಜೊತೆಯಲ್ಲಿ ಈಗ ಏನು ನಿಮ್ಗೆ ಇಮಿಡಿಯೇಟ್ ಆಗಿ ವಾಸಿ ಆಗಬೇಕು, ಸ್ಟೆರಾಯ್ಡ್ ಕೊಟ್ಬಿಡ್ತಾರೆ. ಈಗ 99% ನಮ್ಮ ಯೋಚನೆನೇ ಇಲ್ಲ. ಯಾಕಂದರೆ ನೀವು ಕೇಳ್ತಾ ಇರೋದದು, ನಾವು ಕೊಡ್ತಾ ಇರೋದದು ಇಮಿಡಿಯೇಟಾಗಿ ವಾಸಿ ಆಗಬೇಕು, ಇಲ್ಲಾಂದರೆ ಇನ್ನೊಬ್ಬ ಡಾಕ್ಟ್ರ್. ಆ ಕಾರಣಗಳಿಂದ ಸ್ಟೆರಾಯ್ಡ್ಸ್ನಿಂದ ಏನಾಗ್ತಾ ಇದೆ, ನಮ್ಮ ಶರೀರದಲ್ಲಿ ಎಲ್ಲ ಅವಯವಗಳು ಹಾಳಾಗ್ತಾ ಇದೆ. ಆ ರೀತಿ ಮಾಡ್ಕೋಬೇಡ್ರಿ. ಔಷಧಿ ರಹಿತವಾಗಿ ಆನಂದವಾಗಿ ಜೀವನ ಮಾಡೋಕ್ಕೊಂದು ದಾರಿ ಇದೆ, ಮಾಡ್ರಿ. ನನ್ನ ಹತ್ರನೇ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದಲ್ಲ. ಎಲ್ಲೇ ಆದ್ರೂ ನೀವು ನಿಮ್ಮ ತಿನ್ನೋ ಆಹಾರ, ನೀವು ನಡ್ಕೊಂಡೋ ರೀತಿ, ನಿಮ್ಮದೇ ಆದ ಒಂದು ಜವಾಬ್ದಾರಿತನದಿಂದ ನೀವು ಆಚೆ ಬಂದರೆ 100 ಭಾಗ ಆನಂದವಾಗಿ ಜೀವನ ಮಾಡ್ಬೋದು. ಅದಕ್ಕೂ ನೀವೇ ಸಾಕ್ಷಿ, ಬೇರೆ ಅವರಲ್ಲ. ಡಾಕ್ಟರ್ ಸುಬ್ಬಯ್ಯ ಅವರು ನಾನು ಆಗ ಹೇಳ್ದಾಗೆ ಅವ್ರು ಯಾಕೆ ಸ್ಪೆಷಲಿಸ್ಟ್ ಅಂತಂದ್ರೆ ಮಾನಸಿಕವಾಗಿ ಹೇಗೆ ಒಬ್ಬ ಮನುಷ್ಯನನ್ನ ಗುಣ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ವೀಕ್ಷಕರೇ, ನನಗನ್ಸೋ ಪ್ರಕಾರ ಡಾಕ್ಟರ್ ಸುಬ್ಬಯ್ಯ ಅವರ ಹತ್ರ ಒಂದು ಸಲ ನೀವು ಹೋಗಿ ಮಾತಾಡಿದ್ರೆ ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ, ಯಾವುದೋ ಒಂದು ರೋಗದ ಬಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಂಡ್ರು ಕೂಡ ಅದಕ್ಕೆ ಟೈಮ್ ಸ್ವಲ್ಪ ಹಿಡಿಯುತ್ತೆ ಹೊರತು ಅದು ಸಂಪೂರ್ಣವಾಗಿ ಗುಣ ಆಗಿ ಹೋಗುತ್ತೆ ಅಲ್ವಾ ಸರ್? ಟೈಮ್ ತಗೊಂಡು ಅನ್ನೋದಿಲ್ಲ ಮೇಡಮ್. ಬೇರೆ ಸಿಸ್ಟಮ್ಗಿಂತ ಈ ಸಿಸ್ಟಮ್ನಲ್ಲಿ ತುಂಬ ಅದ್ಭುತವಾದ ಅವಕಾಶ ಇದೆ. ಟೈಮ್ ತಗೊಂಡಿತ್ತೆ ಅಂತ ಹೇಳಿದ್ರೆ, ಈಗ ಏನು ಹೇಳ್ತಾರೆ, ಒಂದು ಅಲರ್ಜಿ ಇದೆ. ನನ್ನ ಹತ್ರ ಈಗಿರೋ ಪೇಷಂಟ್ಸು ಒಂದು 6 ತಿಂಗಳು 1 ವರ್ಷ ಅನ್ನೋದಲ್ಲ, 16 ವರ್ಷದಿಂದ 15 ವರ್ಷದಿಂದ ತಗೊಂಡಿರೋರು. ನನ್ನ ಕಣ್ಣು ಉರಿ, ಮೂಗು ಕಟ್ಟುತ್ತೆ, ಉಸಿರಾಡೋಕ್ಕಾಗಲ್ಲ, ನನ್ನ ಸತ್ತೋಗ್ಬೇಕನ್ಸುತ್ತೆ, ಇವೆಲ್ಲ 15 ವರ್ಷ 20 ವರ್ಷ. ನಾನೇನು ಹೇಳ್ತಾ ಇದ್ದೀನಿ, 6 ತಿಂಗಳೊಳಗಡೆ ನೀವು ವಾಸಿ ಆಗ್ತದೆ. ಅದು ಟೈಮ್ ಅಲ್ಲ. ಖಂಡಿತವಾಗಿ ನಮ್ಮ ಹೆಗ್ಡೆ ಮೇಡಮ್ ಜಿ ಹೇಳಿದಂಗೆ ನಿಜವಾಗಲೂ ತುಂಬ ಟೈಮ್ ತಗೊಂಡಲ್ಲ, ತುಂಬ ಕಡಿಮೆ ಟೈಮ್ ಇದು. 15 ವರ್ಷ 20 ವರ್ಷ ಬದಲಾಗಿ ಅದೇ ಸರ್ ನಾನು ಹೇಳಿದ್ದಷ್ಟೇ. ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಒಂದು 2-3 ದಿನದಲ್ಲಿ ಅದೇ ಪೂರ್ತಿ ಕಮ್ಮಿ ಆಗಲ್ಲ ಸರ್, ಆ ಕ್ಷಣಕ್ಕೆ ಮಾತ್ರ ಕಮ್ಮಿ ಆಗುತ್ತೆ. ಸೊ ನಿಮ್ ಹತ್ರ ಬಂದ್ರೆ ಒಂದು 3 ತಿಂಗಳ 4 ತಿಂಗಳ ಟೈಮ್ ತಗೊಂತೀರಾ. ಸೊ ಸಂಪೂರ್ಣವಾಗಿ ಕಮ್ಮಿ ಆಗುತ್ತೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ನಾನು ಹೇಳ್ತಾ ಇದ್ದೆ. ಕಡಿಮೆ ಆಗೋದಲ್ಲ ಮೇಡಮ್, ವಾಸಿ ಆಗುತ್ತೆ. ಕಡಿಮೆ ಆಗೋದಕ್ಕೂ ವಾಸಿ ಆಗೋದಕ್ಕೂ ವ್ಯತ್ಯಾಸ ಇದೆ. ಓಕೆ, ಸೊ ಸರ್ ಇವಾಗ ಅಲರ್ಜಿ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಕೆಲವೊಂದಿಷ್ಟು ಜನಕ್ಕೆ ಈ ಅಲರ್ಜಿ ಹೇಗೆ ಬರುತ್ತೆ ಅಂತಂದ್ರೆ, ಅವ್ರು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಎದುರಾಗುತ್ತೆ. ಸೊ ಇಂಥ ವ್ಯಕ್ತಿಗಳಿಗೆ ಏನ್ ಹೇಳ್ತೀರಾ? ಟೆನ್ಷನ್ ಕಡಿಮೆ ಮಾಡ್ಕೊಂಡ್ರಿ, ಸಿಂಪಲ್, ಸಿಂಪಲ್ ಆಸ್ ಲೈಕ್ ದಟ್. ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತೇಳಿ 72,000 ನಾಡಿಗಳಲ್ಲಿ ಇದು ಮೇಜರ್ ನಾಡಿ. ಇದು ನಮ್ಮ ಶರೀರಕ್ಕೆ ಬೇಕಾಗಿರುವಂಥದ್ದು ಒಂದು ಅದ್ಭುತವಾದ ಶರೀರ ನಿರ್ಮಾಣ ಅಂತ ಹೇಳಿದ್ವಿ. ಪಿರಮಿಡ್ ಇದೆ, ನಮ್ಮದೇ ಆದ ಒಂದು ಸ್ವಂತ ಮೂಗು, ಉಸಿರಾಡೋ ಲಂಗ್ಸ್ ಇವೆಲ್ಲನೂ ಕೊಟ್ಟಿರೋ ದೇವರು. ಅದನ್ನು ನೀವು ನಿಭಾಯಿಸೋ ಯೋಗ್ಯತೆ ಯಾಕೆ ಕೊಟ್ಟಿಲ್ಲ? ಮೆದುಳಿನಲ್ಲಿ ಇರುವಂಥದ್ದು ಹೈಪೋಥಾಲಮಸ್ ಇವೆಲ್ಲನೂ ಕೆಲವು ಆತಂಕಗಳು ಸೃಷ್ಟಿ ಮಾಡಿಕೊಂಡು ನಾವು ಹಿಂಡ್ತಾ ಇದ್ದೀವಿ. ಅದು ಬೇಡ. ನೀವು ನೆಮ್ಮದಿಯಾಗಿರ್ರಿ, ಸಂತೋಷವಾಗಿರ್ರಿ. ಯಾವಾಗ ನೀವು ಒತ್ತಡಕ್ಕೆ ಒಳಗಡೆ ಇದ್ದಿರೋ ಆ ಸರ್ಕಲ್ನಲ್ಲಿ, ಸರ್ಕಲ್ ಆಫ್ ಎಕ್ಸೆನ್ಸ್ನ ಇದ್ದರೆ ಪರವಾಗಿಲ್ಲ, ಸರ್ಕಲ್ ಆಫ್ ಡಿಟರಿಯೇಷನ್ ಆವಾಗ ಯಾವಾಗಲೂ ನಿಮ್ಮನ್ನು ನೀವು ಕಡಿಮೆ ಮಾಡ್ಕೊಳ್ತಾ ಇದ್ರಿ. ನಿಮ್ಮ ಕಾಲು ನೀವೇ ಹೇಳ್ಕೊಂಡ್ರೆ ಕೆಳಗಡೆ ಬೀಳೋದು ಯಾರು? ನೀವೇ ತಾನೆ. ಅಷ್ಟೇ, ಯಾಸ್ ಸಿಂಪಲ್, ನೋ ಕ್ವಶನ್ ಆಫ್ ಎನಿ ಬಾರ್ಗೇನ್. ಓಕೆ, ಸೊ ವೀಕ್ಷಕರ ಪರವಾಗಿ ನಾವೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ನಿಮ್ಮ ಬಳಿ ಟ್ರೀಟ್ಮೆಂಟ್ಗೆ ಅಂತ ಬಂದ್ರೆ ಯಾವ ಕಟ್ಟುನಿಟ್ಟಿನ ಆಹಾರವನ್ನ ಸೇವಿಸಬೇಕು ಅಂತ ಇದೆಯಾ, ಅಥವಾ ಯಾವುದೋ ಉಪವಾಸಗಳನ್ನ ಅಥವಾ ಯಾವುದೋ ಡೈಟಿಂಗ್ ಅನ್ನ ಫಾಲೋ ಮಾಡಬೇಕು ಅಂತಿದೆಯಾ, ಅಥವಾ ಯಾವ ತರ ಇರುತ್ತೆ? ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಒಂದು ಬೈಕಿಗಳು, ಅವ್ರದ್ದೇ ಆದ ಒಂದು ಬೇಕು ಬೇಡ ಅನ್ನೋದು ಇವೆಲ್ಲ ಇರುತ್ತೆ. ಅದ್ರ ಪ್ರಕಾರನೇ ಅಕಾರ್ಡಿಂಗ್ ಟು ದೇರ್ ವಿಶ್, ವಿಲ್ ಅಂಡ್ ದೇರ್ ಓನ್ ಇಂಟ್ರಾಕ್ಷನ್ಸ್ ನಾವು ಫಸ್ಟ್ ಬಂದು ಸೈಕಲಾಜಿಕಲ್ ಕೌನ್ಸಿಲಿಂಗ್ನ ತಗೊಳ್ತೀವಿ. ಅದಾದ್ಮೇಲೆ ಅವ್ರಿಗೆ ಏನು ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಅಷ್ಟೇ ಬಿಟ್ಟು ನಾನು ಹೇಳ್ದಂಗೆ ಕೇಳು ಅಂತ ಹೇಳಿ ನಾನು ದುರಂಕಾರವಾಗಿ ಇಲ್ಲಿವರೆಗೂ ನಡ್ಕೊಂಡಿಲ್ಲ, ನಡ್ಕೊಂಡೋದು ಬೇಡ. ನನ್ನ ಹತ್ರ ಬರೋರೆಲ್ಲ ನನ್ನ ಅಕ್ಕ ತಂಗಿ ಮಕ್ಕಳು ಇಷ್ಟೇನೆ. ಆದಷ್ಟು ನನ್ನ ಮಕ್ಕಳು ರೀತಿಯಲ್ಲಿ ನಾನು ನಡ್ಕೊಂಡಿದ್ದೀನಿ. ಸೊ ಸರ್, ಇವಾಗ ಅಸ್ತಮಾ ಸುದ್ದಿಯನ್ನ ಬಿಟ್ರೆ ನೀವು ಆವಾಗ ಹೇಳ್ದೆ ನಾನು ಏನು ಅಂತಂದ್ರೆ, ಹೆಣ್ಮಕ್ಳಿಗೆ ಜಾಸ್ತಿ PCOD ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಒಂದಿಷ್ಟು ಜನ
ಅದನ್ನ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡಿರ್ತಾರೆ, ಆದ್ರೆ ಕಡಿಮೆ ಆಗ್ತಾ ಇರಲ್ಲ ಸರ್ ಅದು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? PCOD ಅಂದ್ರೆ ಅರ್ಥ ಪಾಲಿಸಿಸ್ಟಿಕ್ ಓವರಿನ್ ಡಿಸಾರ್ಡರ್. PCOS ಅಂತಾನು ಅದು ಬೇರೆ ಬೇರೆ ಹೆಸರು ಹೇಳೋದಕ್ಕಿಂತ ಅದ್ರಲ್ಲಿ ಹೆಸರಿನಲ್ಲಿ ಅರ್ಥ ಇಲ್ಲ. ಏನಕ್ಕೆ ಬರ್ತಾ ಇದೆ ಫಸ್ಟ್ ಅದು ಗಮನ ಕೊಡ್ರಿ. ಈಗೇನು ನಮ್ಮ ಓವರ್ ಟೈಟ್ ಪ್ಯಾಂಟ್ಸ್ ಟೈಟ್ ಆಗಿದ್ದಾಗ ಏನಾಗುತ್ತೆ, ನಮ್ಮ ಒತ್ತಡ ಜಾಸ್ತಿ ಆಗುತ್ತೆ. ನಮ್ಮ ಯೂರಿನರಿ ಸಿಸ್ಟಮ್ನಿಂದ ಮೇಲಕ್ಕಿನ್ನಷ್ಟು ಆ ಓವರಿಯನ್ ಮೇಲೆ ಒತ್ತಡ ಆಗುತ್ತೆ. ಆ ಒತ್ತಡದಿಂದ ಏನಾಗ್ತಾ ಇದೆ, ಮೆನ್ಸ್ಟ್ರುವಲ್ ಸೈಕಲ್ ಸರಿಯಾಗಿ ಆಗ್ತಾ ಇಲ್ಲ. ಮೆನ್ಸ್ಟ್ರುವಲ್ ಸೈಕಲ್ ಸರಿಯಾಗಿ ಆಗಿಲ್ಲ ಅಂದರೆ ಅದು ಆ ಮೆನ್ಸ್ಟ್ರುವಲ್ ಫ್ಲೋ ಎಲ್ಲಿ ಹೋಗಬೇಕು ಅದನ್ನೇ ಗೆಡ್ಡ ರೂಪದಲ್ಲಿ ಯಾವುದೋ ಒಂದು ಕಡೆ ಆಗ್ತಾ ಇದೆ. ಅದೊಂದೇ ಕಾರಣ ಅನ್ನೋದಲ್ಲ, ಮಾನಸಿಕ ಅಸಮತೋಲನ. ಈಗ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದಂಗೆ ಆ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಒಂದು ಕಡೆ ಅಲ್ಲ ಎಲ್ಲ ರೀತಿಯಲ್ಲಿ ಕೆಲಸ ಒತ್ತಡ, ಮನೆ ಒತ್ತಡ. ಅವರು ಈಗ ಬೇಕಾದಷ್ಟು ಜನ ನನಗೆ ಗೊತ್ತಿರೋಂಗೆ, ನಾನು ಎಲ್ಲಾದರೂ ಮೋಟಿವೇಶ್ನಲ್ ಕ್ಲಾಸ್ಗೆ ಹೋಗಿದ್ದಾಗ ಕೆಲವರು ಸಿಗರೇಟ್ ಸೇರ್ತಾ ಇರ್ತಾರೆ. ಅದು ತಪ್ಪ ಕರೆಕ್ಟಾ ಹೇಳಿ ಸರ್? ಸಿಗರೇಟು ಅಥವಾ ಎಣ್ಣೆ ಹೊಡೆಯೋದು ಈಗ ಕಾಮನ್ ಆಗೋಗಿದೆ. ಯಾವ ಕ್ಯಾಸ್ಟು, ಕ್ರೀಡು, ಸೆಕ್ಸು ಏನೂ ಇಲ್ಲ, ಎಲ್ಲರೂ ಸೇರ್ತಾ ಇದ್ದಾರೆ. ಈ ಕೆಟ್ಟ ಅಭ್ಯಾಸಗಳು ಬೇಡ. ಫಸ್ಟ್ ಅವರು ಏನಾಗೋಗಿದೆ, ಆಚೆ ಬಂದಿದ್ದೀವಿ, ನಾವು ಎಂಜಾಯ್ ಮಾಡಬೇಕು. ಎಂಜಾಯ್ಮೆಂಟ್ ಅಂದರೆ ಏನು? ಅದು ಲೆಸ್ ಜಾಯ್. ನೀವು ಸಂತೋಷನ ನೀವು ಎಂಡ್ ಮಾಡ್ತಾ ಇದ್ದೀರ ಅಂದರೆ ಒಂದು ಕ್ಯಾಟಗಿರಿಗೆ ಹೋಗಿ ನಾವು ಇದು ಬಾದರೆ ಮಾತ್ರ ನಾನು ಸಂತೋಷವಾಗಿರಬಲ್ಲೆ ಅನ್ನೋದು ಮಾನಸಿಕ ಅಸಮತೋಲನ ಸ್ಥಿತಿ. ಅದು ಏನನ್ನೋದು ಗಜಿಬಿಜಿ. ಆ ಗಜಿಬಿಜಿನಲ್ಲಿ ಏನಾಗ್ತಾ ಇದೆ, ನಿಮ್ಮತನ ನೀವು ಕಳ್ಕೊಳ್ತಾ ಇದ್ದೀರ. ಮುಖ್ಯವಾಗಿ ನಮ್ಮ ಭಾರತ ದೇಶದ ಹೆಣ್ಣುಮಕ್ಕಳು ಬೊಟ್ಟು, ಬಳೆ ಏನು ಹಾಕ್ಕೋಬೇಕು ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಪ್ರತಿಯೊಂದು ಅರ್ಧದೇ ಆದ ಅರ್ಥ ಇದೆ. ಫಸ್ಟ್ ಬಂದು ಬೊಟ್ಟು ಯಾಕೆ ಇಟ್ಕೋಬೇಕು, ಗಣೇಶ ಕ್ರಿಯೆ ಅಂತೇಳಿ. ಅದಾದಮೇಲೆ ಬಳೆ, ಇಟ್ರಸ್ ಪ್ರಾಬ್ಲಮ್ಮು, ಇಟ್ರನ್ ಪ್ರಾಬ್ಲಮ್ಮು, PCOD, PCOS ಮುಂಚೆ ಬರ್ತಾ ಇರಲಿಲ್ಲ, ಈಗ ಬರ್ತಾ ಇದೆ. ಈ ಬಳೆಗಳು ಆ ರೀತಿ, ಕಾಲು ಚೈನು, ಒಂದು ಯಾಕುಪ್ರೆಷರ್ ಪಾಯಿಂಟ್ಸ್ನ ಯಾವಾಗ ಪಕ್ಕಕ್ಕೆ ಇಟ್ಟಿದ್ದೀವೋ ಆಟೋಮ್ಯಾಟಿಕ್ ಆಗಿ ಯು ಆರ್ ಪ್ರೋನ್ ಟು ಹ್ಯಾವ್ ಯುವರ್ ಓನ್ ಬಾಡಿ ಡಿಸಾರ್ಡರ್ಸ್. ನಿಮ್ಮ ಶರೀರ ನೀವು ಹಾಳು ಮಾಡ್ತಾ ಇದ್ದೀರ. ಇದು ದಡ್ಡತನ, ಇದು ಬುದ್ಧಿವಂತತನ ಅಲ್ಲ ಅಂತ ಹೇಳ್ತೀರ. ಬುದ್ಧಿವಂತಿತನ ಅನ್ನೋದಕ್ಕಿಂತ ನೀವೇನು ಮಾಡ್ಕೊಳ್ತಾ ಇದ್ದೀರ. ಆಗಲೇ ಫಸ್ಟ್ನಲ್ಲೇ ಟೈಟಲ್ ಹಿಡಿದು ಆಹ್ವಾನಿಸ್ತಾ ಇದ್ದೀವಿ ಅಂತೇಳಿ ಏನು ಮಾಡಿದ್ರ, ನೀವು ನಿಜವಾಗಲೂ ಬಾ 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 ಅಂತ ಕರೆದ್ರೆ ಯಾರು ಬರಲ್ಲ. ರೋಗಗಳನ್ನ ನೀವೇ ಹೇಳ್ತಾ ಇದ್ದೀರ. ನಿಮ್ಮ ಆಹಾರ ಪದ್ಧತಿ, ಪಿಜ್ಜಾ, ಬರ್ಗರ್, ಕೋಕ್, ನಿಜವಾಗಲೂ ಆ ಕೋಕ್ನಲ್ಲಿ ಇರೋದೇನು, ಜಸ್ಟ್ ಯೂರಿಯಾ, ಶುಗರ್ ಯೂರಿಯಾನೇ, ಬೇರೆ ಇನ್ನೇನಿಲ್ಲ. ಈ ರೀತಿ ಆಹಾರ ತಗೊಂಡಿದ್ದಾಗ ನಮ್ಮ ಶರೀರದಲ್ಲಿ ಇರುವಂಥ ಕೆಮಿಕಲ್ಸ್ ಎಲ್ಲೋ ಹೋಗಬೇಕು, ಎಲ್ಲೋ ಒಂದು ಕಡೆ ಹೋಗಿ ಜಮಾಯಿಸ್ಕೋಬೇಕು. ಮಜಾ ಮಾಡೋದೇನು, ಅವರು ಆ ಮಜಾ ಅಂತ ಹೇಳಿ ಅನ್ಕೊಂಡೋದ್ರಿಂದ ರೋಗಗಳು ತಗೊಳ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಸರ್ ಬೆಳಿಗ್ಗೆ ಒಂದು 4ರಿಂದ 5 ಗಂಟೆಗೆ ಎದ್ದೇಳೋದು, ಅದಾದ್ಮೇಲೆ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ಳೋದು, ಅದಾದ್ಮೇಲೆ ಬಂದು ತಿಂಡಿ ತಿನ್ನೋದು. ಸೊ ಅದಾದ್ಮೇಲೆ ಮತ್ತೆ ಅವ್ರ ಕೆಲಸಗಳಲ್ಲಿ ಅವ್ರು ತೊಡ್ಕೊಳ್ಳೋದು, ವ್ಯವಸಾಯನೋ ಬೇಸಾಯನೋ ಅಂದ್ಕೊಂಡು ಅವ್ರು ತೊಡ್ಕೊಳ್ಳೋದು. ಹಾಗೆ ಅವ್ರ ಜೀವನ ಅಷ್ಟೇ ಇತ್ತು ಸರ್. ಓಕೆನಾ? ಇವಾಗಿನ ಆಧುನಿಕ ಜಗತ್ತು ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಎದ್ದೇಳೋದೇ 10 ಗಂಟೆ 9 ಗಂಟೆ, ಆಯ್ತಾ? ತಿಂಡಿ ತಿನ್ನೋದು 12 ಗಂಟೆ ಆಗ್ಬಿಡುತ್ತೆ. ಆಮೇಲೆ 3 ಗಂಟೆ 4 ಗಂಟೆ ಹತ್ರ ಊಟ, ಆದ್ಮೇಲೆ ನೈಟು ಹಸುವಾಗಲ್ಲ, ನೈಟ್ 12 ಗಂಟೆ 11 ಗಂಟೆಗೆ ಊಟ. ಸೊ ಇದೇ ಒಂದು ವಿಚಾರವಾಗಿಯೇ ಒಂದಿಷ್ಟು ರೋಗಗಳನ್ನ ಆಹ್ವಾನ ಮಾಡ್ಕೊಳ್ತಿದ್ಯಾ ಈ ಒಂದು ಆಧುನಿಕ ಯುವ ಜಗತ್ತು. ಆಧುನಿಕ ಯುವ ಜಗತ್ತಲ್ಲ, ನಾನು ನಿಜವಾಗ್ಲೂ ಯುವಕರು ಅಂತ ಹೇಳೋದಕ್ಕೆ ನನಗೂ ನಿಜವಾಗಲೂ ಅವಮಾನ ಥರ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಿಮ್ಮ ಜೀವನ, ನಿಮ್ಮ ಶರೀರದಲ್ಲಿರುವಂಥ ಒಂದು ಸಿರ್ಕಾಡಿಯನ್ ಕ್ಲಾಕ್, ನಮ್ಮಲ್ಲಿ ಒಂದು ಅದ್ಭುತವಾದ ಗಡಿಯಾರ ಇದೆ. ನಿಜವಾಗಲೂ ಆ ಗಡಿಯಾರನ್ನು ನಾವು ಯಾಕೆ ಹಾಳು ಮಾಡಬೇಕು? ಆ ಗಡಿಯಾರನ್ನು ನೀವು ಯಾವಾಗ ಹಾಳು ಮಾಡ್ತೀರೋ ಎಲ್ಲನೂ ಪ್ರಪಂಚ ಎಲ್ಲನೂ ನೀವು ಒಂದು 15 ನಿಮಿಷ ಹಿಂದೆ ಇಟ್ಕೊಂಡ್ರಿ ನೀವು ಹೋಗ್ಬೇಕಾಗಿರೋ ಕೆಲಸ ಆಗಿಲ್ಲ. ಒಂದು 15 ನಿಮಿಷ ಮುಂಚೆ ಇಟ್ಕೊಂಡ್ರಿ ನೀವು ಬೇಗ ಹೋಗಿ ಅಲ್ಲಿ ಕಾಯ್ತೀರ. ಇದೆರಡೂ ಆಗಬಾರ್ದು ಅಂತ ಹೇಳಿದ್ರೆ
ನೀವು ಏನು ಮಾಡ್ಬೋದು ಅದನ್ನು ಮಾಡಬೇಕು. ಅದು ಬಿಟ್ಟು ಅತ್ಯಂತ ನಮ್ಮ ಹೆಗ್ಡೆ ಮೇಡಮ್ ಅವರು ಹೇಳ್ದಂಗೆ ನಿಜವಾಗಲೂ ಏನಾಗೋಗಿದೆ ಆಧುನಿಕ ಅಂತ ಹೇಳ್ತಾ ಇದ್ವಿ. ನಿಜವಾಗ್ಲೂ ಇದು ಆಧುನಿಕ ಅಲ್ಲ, ಅಧ್ವಾನ ಸ್ಥಿತಿ ಅಂತ ಹೇಳ್ತೀನಿ. ಕಾರಣ ಏನು ಅಂತ ಹೇಳಿದ್ರೆ ಆಹಾರ ಸರಿ ಇಲ್ಲ, ನಿದ್ರೆ ಅಸಲು ಸರಿ ಇಲ್ಲ, ರಾತ್ರಿ 1 ಗಂಟೆ 2 ಗಂಟೆಗೆ ಮಲಗ್ತಾರೆ. ಸರ್ ಕೆಲವೊಂದಿಷ್ಟು ಜನ ತುಂಬಾ ಸಣ್ಣ ಇರ್ತಾರೆ ಸರ್, ತುಂಬಾ ಕಡ್ಡಿ ತರ ಇರ್ತಾರೆ. ಕೆಲವೊಂದಿಷ್ಟು ಜನ ಏನ್ ತಿಂದಿಲ್ಲ ಅಂತಂದ್ರೂ ತುಂಬಾ ದಪ್ಪ ಆಗ್ಬಿಡ್ತಾರೆ. ಓಕೆನಾ? ಇದು ನಾರ್ಮಲ್ ಆಗಿ ಇವಾಗಿರುವಂತಹ ಆಧುನಿಕ ಸಮಾಜದಲ್ಲಿ ಇರುವಂತಹ ಪರಿಸ್ಥಿತಿ. ಕಡ್ಡಿ ಹೆಂಗ್ ತಿಂತಾರೆ ಅಂತಂದ್ರೆ ಸರ್, ಅವ್ರನ್ನ ಹಿಡಿಯಕ್ಕಾಗಲ್ಲ, ಅಷ್ಟು ತಿಂತಾರೆ ಅವರು, ಆದ್ರೂ ಕಡ್ಡಿಯಾಗಿ ಇರ್ತಾರೆ. ಆದ್ರೆ ಈಗ ದಪ್ಪ ಇರೋರು ಸ್ವಲ್ಪ ಕಂಟೆಂಟ್ ಅಲ್ಲಿ ತಿಂದ್ರು ಕೂಡ ತುಂಬಾ ದಪ್ಪ ಆಗ್ಬಿಡ್ತಾರೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಶರೀರದಲ್ಲಿರುವಂಥದ್ದು ಮುಖ್ಯವಾಗಿ ವೇಗಸ್ ನರ್ವ್ ಅಂತೇಳಿ ನಮ್ಮ ಮೆದುಳಿನಿಂದ ಹೊಟ್ಟೆವರೆಗೂ ಒಂದು ನರ ಇದೆ. ಆ ನರ್ವ್ ವ್ಯತ್ಯಾಸಗಳಾಗಿದ್ದಾಗ ನಮ್ಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಡೈಜೆಸ್ಟಿವ್ ಜ್ಯೂಸಸ್ನ ವೇರಿಯೇಷನ್ಸ್ ಬರುತ್ತೆ. ಅದನ್ನು ವೇರಿಯೇಷನ್ ಬರ್ಕೊಡೋದು ಅಂತ ಹೇಳಿದಾಗ ನಮ್ಮದೇ ಆದ, ಈಗ ಮಕ್ಕಳಿಗೆ ಕೆಲವರು ತುಂಬ ಅದು ತಿಂಡಿ ಕೊಟ್ಟು ಪ್ಯಾಂಪರಿಂಗ್ ಮಾಡ್ತಾರೆ. ಪ್ಯಾಂಪರಿಂಗ್ ಬೇಡ, ಹಸುವಾಗಿದ್ದಾಗ ಮಿತವಾಗಿ ರುಚಿಗೆ ತಕ್ಕಂಗೆ, ಋತುಗೂ ತಕ್ಕಂಗೆ, ಮಿತಬುಕ್ ಋತುಬುಕ್ ಸುತ್ತುಬುಕ್ ಅಂತೇಳಿ ಹೇಳ್ತೀವಿ. 75%ಗಿಂತ ಜಾಸ್ತಿ ಯಾವುದನ್ನು ಲೋಡ್ ಮಾಡಬಾರ್ದು ಹೊಟ್ಟೆನಲ್ಲಿ. ಆ 75% ಮಾತ್ರ ಲೋಡ್ ಮಾಡಿದಾಗ ಏನು ಅದರಲ್ಲಿ 25% to 30% ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಹೀಗೆ ಡಿವೈಡ್ ಮಾಡಿಕೊಂಡು ನೀವು ತಿನ್ನೋಕ್ಕಾಗಲ್ಲ. ಹಾಗಂತೇಳಿ ನನ್ನ ಅತ್ಯಂತ ಮುಖ್ಯವಾದ್ದು ಪ್ರೋಟೀನ್ಸು ಫ್ಯಾಟ್ ಕೇಳಿದ್ದಂಗೆ ಮೇಡಮ್ ಅವ್ರು ಕೇಳಿದಂಗೆ ನಮ್ಮ ಎಳ್ಳು, ಕಳ್ಳೆ ಉಂಡೆ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಔಷಧಿ ತಗೊಂಡು ನೋಡ್ರಿ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ. ನಮ್ಮ ಹಳಬರು, ನಮ್ಮ ಯಾವುದೇ ಕಡ್ಡಿಯ ಸಣ್ಣಗಿರೋರಾಗಲಿ ದಪ್ಪ ಇರೋರಾಗಲಿ ಈ ರೀತಿ ಆಹಾರಗಳ ಕೆಲವು ಪದ್ಧತಿಗಳನ್ನ ಅವಲಂಬನೆ ಮಾಡಿ, ಜೊತೆಯಲ್ಲಿ ಬೇಗ ಟೈಮ್ ಪ್ರಕಾರ ಬೆಳಗ್ಗೆ 5 to 6 ಸೂರ್ಯರಶ್ಮಿಗಿರ್ರಿ. ವಿಟಮಿನ್ ಡಿ, ಇ, ಕೆ ಮೂರನ್ನು ಸುಲಭವಾಗಿ ಸಿಕ್ಕುತ್ತೆ. ಅತ್ಯಂತ ಮುಖ್ಯವಾದ ವಿಟಮಿನ್ ಡಿ. ಆ ವಿಟಮಿನ್ ಡಿ ಯಾವಾಗಿರಲ್ವೋ ಕೆಲವರು ದಪ್ಪ, ಕೆಲವರು ಸಣ್ಣ, ಕೆಲವರು ಅದು ಹೆಂಗಂದ್ರೆ ಹಂಗೆ, ಅದು ಇತಿಮಿತಿ ಇಲ್ಲ. ಎಲ್ಲರೂ ನಮ್ಮ ಶರೀರದಲ್ಲಿ ಆಗುವಂಥ ಪರಿಣಾಮಗಳಿಗೆ ನಾವೇ ಹೊಣೆ ಆಗ್ತೀವಿ ಬಿಟ್ಟು ಬೇರೆಯವರು ಹೊಣೆ ಆಗ್ತಾ ಇಲ್ಲ. ನೀವು ಯಾವುದೇ ಆಗಲಿ ನಮ್ಮ ಶರೀರ ನಿರ್ಮಾಣದಲ್ಲಿ ಜೀನ್ಸು ಅದು ಇದು ಅಂತೇಳಿ ಮಣ್ಣಂಗಟ್ಟಿ ಏನೇನೋ ಹೇಳ್ತಾರೆ, ಅವೆಲ್ಲ ಕಾರಣ ಅಲ್ಲ. ನೀವೇ ಕಾರಣ. ಬೇಗ ಎದ್ದೊಳ್ಬೇಕು, ನಿಮ್ಮ ವ್ಯಾಯಾಮ ಮಾಡ್ತಿರೋ, ಕಸರತ್ತು ಮಾಡ್ತಿರೋ, ಅದಕ್ಕಿಂತ ನೀವಾಗಿ ಜೀವನ ಮಾಡಿರಿ. ಅತ್ಯಂತ ಮುಖ್ಯವಾದ ಮಕ್ಕಳು ತುಂಬ ನಾನು ನೋಡ್ದಂಗೆ ಮೆಜಾರಿಟಿ ಮಕ್ಕಳಲ್ಲಿ ಒಬೇಸಿಟಿ ಇದೆ. ಆ ಮಕ್ಕಳಲ್ಲಿ ಒಬೇಸಿಟಿ ಯಾಕೆ ಬರುತ್ತೆ ಅಂತ ಹೇಳಿದ್ದಾಗ ಡೈರೆಕ್ಟಾಗಿ ಹೇಳ್ತೀನಿ, ಊಟ ಜಾಸ್ತಿ ಆಗ್ತಾ ಇದೆ. ಅವ್ರ ಮಕ್ಕಳಿಗೆ ತಿನ್ನಿಸ್ಬೇಕು. ನನ್ನ ಮಗ ಚೆನ್ನಾಗಿರಬೇಕು, ಚುಬ್ಬಿ ಏನೇನೋ ಹೆಸರು ಹೇಳ್ತಾರೆ, ಅವೆಲ್ಲ ಬೇಕಾಗಿಲ್ಲ. ನೀವು ನಿಮ್ಮ ಮಗನ ರೀತಿಯಲ್ಲೇ ಇರಬೇಕೇ ಬಿಟ್ಟು ರೋಗ ಬರಲಿ ಅನ್ನೋ ಆಹ್ವಾನ ಕೊಡಬೇಡ್ರಿ. ಯೂತ್ಸ್ಗಳಿಗೆ ಒಂದು ಪ್ರಶ್ನೆ ಒಂದೇ ಬರುತ್ತೆ. ಈಗ ಜಿಮ್ಗೆ ಹೋಗಿರ್ತೀರಾ, ಜಿಮ್ಮಲ್ಲಿ 1-2 ಅವರ್ ವರ್ಕೌಟ್ ಮಾಡಿರ್ತಾರೆ ಸರ್. ಇವಾಗ ಸಿಚುವೇಶನ್ ಹೇಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ಪುನೀತ್ ರಾಜ್ಕುಮಾರ್ ಅವರು ಡೆತ್ ಆಗಿರೋದನ್ನ ಗಮನದಲ್ಲಿಟ್ಕೊಂಡು ಅವ್ರು ಏನು ಅನ್ಕೊಂತಿದ್ದಾರೆ ಯೂತ್ಸು ಅಂತಂದ್ರೆ, ಜಿಮ್ಗೆ ಹೋಗಿ ತುಂಬಾ ವರ್ಕೌಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ನಿಜವಾಗಲೂ ಜಿಮ್ಮಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇಲ್ಲ, ನಿಮ್ಮ ಲೈಫ್ ಸ್ಟೈಲ್ನಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಜಿ ಖಂಡಿತವಾಗಿ ಅವ್ರನ್ನ ನಾವು ಪರಮಾತ್ಮ ಅಂತ ಕರಿತೀವಿ. ನಮ್ಮ ಭಾರತ ದೇಶಕ್ಕೆಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ವ್ಯಕ್ತಿ. ಅವರನ್ನ ವಿಷಯನ ಅದು ಯೋಚನೆ ಮಾಡೋದಕ್ಕಿಂತ ಈಗ ನಮ್ಮ ಜನರಲ್ ಯೂತ್ನಲ್ಲಿ ಈ ಕಾರಣ ಏನು ಅಂತ ಹೇಳಿದರೆ, ನಮ್ಮ ಕಾರ್ಡಿಯಾಕ್ ಎಕ್ಸಸೈಸಸ್ ಅದು ಇದು ಅಂತೇಳಿ ಕೆಲವು ಮಾತ್ರ ಮಾಡ್ತಾ ಇದ್ದಾರೆ. ನಾನು ಬೇಕಾದಷ್ಟು ಕಡೆ ಹೇಳಿದ್ದೀನಿ ಇಂಟರ್ಮಿಟೆಂಟ್ ವಾಕಿಂಗ್ ಅಂತೇಳಿ. ನಮ್ಮ ಎಲ್ಲ ರೀತಿ ಮಾಂಸಖಂಡಗಳು ಆಗಬೇಕೇ ಬಿಟ್ಟು ಯಾವುದೋ ಕೆಲವು ಮಾಂಸಖಂಡಗಳಿಗೆ ಮಾತ್ರ, ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಅದರ ಮೇಲೆ ಒತ್ತಡ ಆಗ್ತಾ ಇದೆ. ನೀವು ಉಸಿರಾಟದಿಂದ ನಿಧಾನವಾಗಿ ಮಾಡಿ ನೋಡ್ರಿ, ಯಾವುದೇ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಕಿಡ್ನಿ ಫೇಲ್ಯೂರ್ ಆಗೋದಿಲ್ಲ. ಕಾರಣಗಳು ನಾವೇ, ನಮ್ಮ ಮಾನಸಿಕ ಪರಿಸ್ಥಿತಿನೇ. ನಮ್ಮಲ್ಲಿ ಯಾವಾಗ ಫೀಲ್ ಹ್ಯಾಪಿ ಕೆಮಿಕಲ್ಸ್ ಇಲ್ವೋ
ಆ ಮಾಂಸಖಂಡಗಳಿಗೆ ಬೇಕಾಗಿರುವಷ್ಟು ಒತ್ತಡ ರಹಿತವಾಗಿ ಆನಂದವಾಗಿ ಇಲ್ದಿದ್ರೆ ಖಂಡಿತವಾಗಿ ಕಾರ್ಡಿಯಾಕ್ ಅರೆಸ್ಟು ಆಗುತ್ತೆ, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ರೀತಿಯಲ್ಲಿ ರೋಗಗಳು ಬರುತ್ತೆ. ನೀವು ಪಿಜ್ಜಾ ಬರ್ಗರ್ ಬಿಟ್ಬಿಡಿ, ಕೋಕೋ ಕೋಲಾ ಬಿಟ್ಬಿಡಿ, ಮಾಮೂಲಿ ಆಹಾರ ಹಿತವಾಗಿ ಮಿತವಾಗಿ ಏನು ಕಾಳುಗಳು, ಜೋಳದ ರೊಟ್ಟಿ, ಹಿಟ್ಟು, ನಿಮ್ಗೆ ಏನಿದೆಯೋ ಅದನ್ನು ಸಹಜವಾಗಿರುವಂಥ ಆಹಾರನ ತಿನ್ನಿರಿ. ಅಸಹಜವಾದ ಆಹಾರನೇ 199 ಕಾಯಿಲೆಗಳಿಗೆ ಆಹ್ವಾನ ಅಂತ ಕರೀತೀನಿ. ಓಕೆ, ಈಗ ಚಿಕ್ಕ ಮಕ್ಕಳಲ್ಲಿ ಸರ್, ಯಾಕಂತಂದ್ರೆ ಈಗ ಒಂದು ಇವಾಗ ಬೆಳ್ಕೊ ಬಂದಿರ್ತಾರಲ್ಲ ಸರ್, ಒಂದು 5 ವರ್ಷ 6 ವರ್ಷ ಬೇಡ, ಒಂದು 10 ವರ್ಷದ ಒಳಗಡೆ, 14 ವರ್ಷದ ಒಳಗಡೆ ಮಕ್ಕಳಿಗೆ, ಅದಕ್ಕೂ ಮೇಲ್ ಬೇಡ, ಅದ್ರ ಒಳಗಿರುವಂತಹ ಮಕ್ಕಳಿಗೆ ಹೇಗಿದೆ ಅಂತಂದ್ರೆ, ಈಗ ಅಪ್ಪ ಅಮ್ಮ ಏನಾದರೂ ಹೇಳಿದ್ರೆ ಸಾಕು ಸರ್, ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ. ಓಕೆ, ಅವರು ಇಲ್ಲದೆ ಹೋಗಿರುವಂತಹ ಹಠವನ್ನು ತೋರಿಸ್ತಾರೆ. ಅಂತಂದ್ರೆ ನನಗದು ಬೇಕು ಅಷ್ಟೇ. ಚಿಕ್ಕ ಮಕ್ಕಳು ಮತ್ತೆ ಮಕ್ಕಳು ಹಠ ಮಾಡೋದನ್ನು ಕೂಡ ಈಗಿನ ಕಾಲದ ಪೇರೆಂಟ್ಸು ಸಹಿಸ್ಕೊಳಕ್ಕಾಗಲ್ಲ. ಅವ್ರಿಗೆ ಸರಿ ಆಯ್ತು ಕೊಟ್ಬಿಡೋಣ ಅಂತ ಹೇಳ್ಬಿಡ್ತಾರೆ. ಮತ್ತೆ ಮೊಬೈಲ್ ನೋಡೋದು ಅಡಿಕ್ಟ್ ಆಗ್ತಾ ಇದೆ ಸರ್. ಈಗ ಹೆಂಗಾಗಿದೆ ಅಂತಂದ್ರೆ 30 ವರ್ಷದ ವ್ಯಕ್ತಿಗೆ ಗೊತ್ತಿಲ್ಲದೆ ಇರುವಷ್ಟು ಚಿಕ್ಕ ಮಕ್ಕಳಿಗೆ ಮೊಬೈಲ್ ಬಗ್ಗೆ ಗೊತ್ತಿರುತ್ತೆ. ನಮ್ಮ ಮೊಮ್ಮಕ್ಕಳಿಗೆ ಗೊತ್ತಿರೋಷ್ಟು ನಿಜವಾಗ್ಲೂ ನಾನು ಹೇಳ್ತೀನಿ, ನನ್ನ ಮೊಬೈಲು ರಿಮೋಟ್ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೇನು ಬೇಕಾಗಿದೆ ಬಂತಾ ಹೋಯ್ತಾ ಕಾಲ್ ಜೊತೆಯಲ್ಲಿ ಏನಾದರೂ ನೋಡಬೇಕಂದ್ರೆ ಆ ಗೂಗಲ್ ಬಾಬಾಜಿನ, ಯೂಟ್ಯೂಬ್, ಕೆಲವು ಮಾತ್ರ ನಮ್ಗೆ ಅಪ್ಲಿಕೇಶನ್ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೆ. ಅವ್ರು ಹಂಗಿಲ್ಲ, ಎಲ್ಲನೂ ಲ್ಯಾಪ್ಟಾಪು ಎಲ್ಲ ರೀತಿಯಲ್ಲಿನೂ ಉಪಯೋಗಿಸ್ತಾ ಇದ್ದಾರೆ. ಅವ್ರಿಗೂ ಏನಾಗಿದೆ, ಮುಂಚೆ ರೀತಿಯಲ್ಲಿ ತಾತ ಅಜ್ಜಿ ಇಲ್ಲ, ಕುಟುಂಬ ವ್ಯವಸ್ಥೆ ಇಲ್ಲ. ಅವ್ರನ್ನ ಹಿಂಗೆ ಹಂಗೆ ಅಂತ ಹೇಳೋದಕ್ಕೆ, ಸರಿ ಮಾಡೋದಕ್ಕೆ ಸಿಂಗಲ್ ಪೇರೆಂಟ್ಸ್. ಕೆಲವರು ಅಪ್ಪ ಅಮ್ಮ ಇದ್ರೂ ಅದು ಅಷ್ಟು ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಆ ಟೈಮ್ ಸ್ಪೇರ್ ಮಾಡೋಕ್ಕಾಗ್ತಾ ಇಲ್ಲ. ಅವರು ಹೊಂದ್ಕೊಂಡೋದಕ್ಕೆ ಟೈಮ್ ಆಗ್ತಾ ಇದೆ. ಅಷ್ಟೊಳಪಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ, ಅಡಿಕ್ಷನ್ಸ್. ಅಳಬಾರ್ದು ಅಂತ ಹೇಳಿ ಮೊಬೈಲ್ ಕೈಗೆ ಕೊಟ್ಬಿಡುವಂಥದ್ದು. ಈ ಮೊಬೈಲ್ ಕೈಗೆ ಕೊಟ್ಟಿದ್ದಾಗ ಅವ್ರು ಲಾಸ್ಟ್ಗೆ ಅದು ಅಡಿಕ್ಷನ್ಸ್ ಆಗಿ ಬೇಕಾದಷ್ಟು ಜನ ನಿಜವಾಗಲೂ ನಮ್ಮ ನಿಮ್ಹಾನ್ಸ್ ಹಾಸ್ಪಿಟಲ್ನಲ್ಲೇ ನಾನು ನೋಡಿದ್ದೀನಿ. ನನ್ನ ಹತ್ರ ಕೆಲವರು ಬಂದಾಗಲೂ ನೋಡ್ತೀವಿ, ಅದು ಬೇಡದಿರಿದ್ರೂ ಇವರ ಅಭ್ಯಾಸ ಮಾಡಿ ಮಾಡಿ ಅಡಿಕ್ಷನ್ ಆಗ್ತಾ ಇದೆ. ಅಡಿಕ್ಷನ್ ಅಂದ್ರೇನು, ಅಭ್ಯಾಸ, ಹ್ಯಾಬಿಟ್. ಆ ಹ್ಯಾಬಿಟ್ನ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಅದು ಹ್ಯಾಬಿಟ್ ಆಗ್ತಾ ಇದೆ. ನಿಜವಾಗಲೂ ಯಾವ ಹ್ಯಾಬಿಟ್ಟು ಏನು ನಮ್ಮನ್ನು ಮನಸ್ಸು ದೃಢ ನಿರ್ಧಾರದಿಂದ ಇದ್ದಾಗ ಏನು ಮಾಡಲ್ಲ, ರೋಗಗಳು ಬರಲ್ಲ. ಮಕ್ಕಳಲ್ಲಿ ದಯವಿಟ್ಟು ನಾನು ಕೇಳ್ಕೊಳ್ಳೋದು, ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಮಿನಿಮಮ್ 5 ವರ್ಷವರೆಗೂ ಆಟ ಆಡೋಕೆ ಬಿಡ್ರಿ. LKG UKG ಅಂತ ಹೇಳ್ತೀರ, ಆ ಎಜುಕೇಷನು ನಮ್ಮದಲ್ಲ, ಕಾರ್ಲೆ ಕೊಟ್ಟಿರೋದು ಬಹುಮಾನ, ನಮ್ಮದು ಗುರುಕುಲ. ಆದ್ರೂ ಮಿನಿಮಮ್ ಆ 5 ವರ್ಷವರೆಗೂ ಮಕ್ಕಳ ಜೊತೆಯಲ್ಲಿ ತಂದೆ ತಾಯಿ ಇರಬೇಕು. ಅವರು ಚೆನ್ನಾಗಿ ನೋಡಿದ್ದಾಗ ಈ ಅಡಿಕ್ಷನ್ಸು ಏನಾಗ್ತಾ ಇದೆ ಅನ್ನೋದಕ್ಕಿಂತ ಮಕ್ಕಳು ತುಂಬ ಆಟ ಛಲ. ನಾನು OCD ಕೇಸಸ್ಸು ಬೇಕಾದಷ್ಟು ಬಿಹೇವಿಯರಲ್ ಡಿಸಾರ್ಡರ್ಸನ್ನು ನೋಡ್ತೀನಿ. ಕಾರಣ ನೀವೇನೇ ಅದಕ್ಕೆ ಆ ಕಾರಣ ಯಾರು ಅನ್ನೋದನ್ನು ಅದು ಫಸ್ಟ್ ಕಾರಣ ತೆಗೆದುಬಿಡಿ, ಖಂಡಿತವಾಗಿ ಸರೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದಿಷ್ಟು ಯೂತ್ಸ್ ಹೇಗಿರಬೇಕು, ಅವ್ರು ಹೇಗೆ ಕಟ್ಟುನಿಟ್ಟಿನ ಒಂದು ಜೀವನ ಪದ್ಧತಿಯನ್ನ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ನೀಟಾಗಿ ಹೇಳಿದ್ರಿ. ಒಂದಿಷ್ಟು ರೋಗಗಳ ಬಗ್ಗೆನೂ ಕೂಡ ಹೆಣ್ಣು ಮಕ್ಕಳು ಹೇಗೆ ಸಫರ್ ಆಗ್ತಾ ಇದ್ದಾರೆ, ಅವರ ಮಾನಸಿಕ ತೊಂದರೆ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ನಮ್ಮ ವೀಕ್ಷಕರಿಗೂ ಕೂಡ ಹೇಳಿದ್ರಿ. ಸೊ ಡಾಕ್ಟರ್ ಸುಬ್ಬಯ್ಯ ಅವರ ಸ್ಪೆಷಾಲಿಟಿ ಏನು ಅಂತಂದ್ರೆ, ಅವರು ಏನು ನಿಮ್ಮ ಒಂದು ನಾರ್ಮಲ್ ಡೇಸ್ ಹೋಗ್ತಾ ಇದೆಯೋ ಅದನ್ನ ಬಿಟ್ಟು ಹೇಗೆ ನೀಟಾಗಿ ನಿಮ್ಮ ಡೇಸ್ ಅನ್ನ ಕಳೀಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ ನಿಮ್ಗೆ, ಅಲ್ವಾ ಸರ್? ಜೀವನ ಪದ್ಧತಿ ಅನ್ನೋದು ಕಲಿಸ್ತೀವಿ ಬಿಟ್ಟು ಔಷಧಿ ರಹಿತವಾಗಿ ಆನಂದವಾಗಿ ಇದನ್ನ ಈ ರೀತಿ ನಿಮ್ಮ ಪ್ಲಾನ್ ಪ್ರಕಾರನೇ. ನಾನು ನಿಮ್ಮ ಜೀವನ ಪದ್ಧತಿನ ಬಿಟ್ಬಿಡಿ ಅಂತ ಹೇಳಲ್ಲ, ಆದರೆ ನಿಮ್ಮ ಜೀವನ ಪದ್ಧತಿನಲ್ಲಿ ನೀವೇ ಆಗಿ ಜೀವಿಸ್ಬೋದು. ಜೀವನ ಅನ್ನೋದು ಏನಿದೆ ಅದನ್ನು ಮಾತ್ರ ಹೇಳ್ತೀವಿ, ಬದುಕಲು ಮಾತ್ರ ಕಲಿಬೇಕು. ಎಸ್ ಸರ್, ಅದನ್ನೇ ಹೇಳಕ್ ಬಂದೆ. ಈ ಒಂದು ಟ್ಯಾಬ್ಲೆಟ್ಗಳು ಇಲ್ಲದೆ, ಆ ಒಂದು ಟ್ಯಾಬ್ಲೆಟ್ನ ಒಂದು ಸ್ಮೆಲ್ ಇಲ್ಲದೆ
ನಿಮ್ಮ ಜೀವನವನ್ನ ಹೇಗೆ ಕರೆಕ್ಟ್ ರೂಟ್ಗೆ ತರಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸುಬ್ಬಯ್ಯ ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಾಗೆ ಹೇಗೆ ಯೂತ್ಸ್ ಜೀವನವನ್ನ ಕಳಿಬೇಕು, ಜೀವನವನ್ನ ವ್ಯರ್ಥ ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಜೀವನವನ್ನ ನೀವು ಹೇಗೆ ಕಳಿಬೇಕು, ಯಾವ ತರ ಮೋಟಿವೇಶನಲ್ ಆಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸುಬ್ಬಯ್ಯ ಅವರು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟರು. ಸಾಧ್ಯವಾದ್ರೆ ಅದನ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, 5 ಗಂಟೆಗೆ ಏಳೋಕೆ ಸ್ಟಾರ್ಟ್ ಮಾಡಿ, ಜೀವನ ಇನ್ನು ತುಂಬಾ ಚೆನ್ನಾಗಿ ಇರುತ್ತೆ. ಇದಿಷ್ಟು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಮತ್ತಷ್ಟು ನ್ಯೂಸ್ಗಳಿಗಾಗಿ ಹಾಗೆ ಈ ತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.